ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. Article 14 to Article 32 deals with the fundamental rights. ಅದರಲ್ಲಿ ಪ್ರಮುಖವಾದದ್ದು ಏನಂತಂದ್ರೆ Article 14. Article 14 what it says, all are equal in the eye of law. ಅಂದ್ರೆ ಎಲ್ಲರೂ ಕಾನೂನಿನಲ್ಲಿ ಸಮಾನರು. ಅದು ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಅವರೆಲ್ಲರೂ ಸಮಾನ. ಈಗ ನಿಮಗೆ ಗೊತ್ತಿದೆ, ಅನೇಕ ಹೆಣ್ಣು ಮಕ್ಕಳು ಅಥವಾ ನಮ್ಮ ಭಾರತ ದೇಶದಲ್ಲಿ ಏನು ಕೂಗು ಕೇಳ್ತಾ ಇದೆ ಅಂತಂದ್ರೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ, ಹೆಣ್ಣು ಮಕ್ಕಳಿಗೆ ಯಾವುದೇ ಕಾಯ್ದೆಗಳು ಇಲ್ಲ ಅನ್ನೋ ಒಂದು ಭಾವನೆ ಇದೆ. ನಾವು ಕಾನ್ಸ್ಟಿಟ್ಯೂಷನ್ ಅನ್ನ ಸೂಕ್ಷ್ಮವಾಗಿ ನೋಡಿದಾಗ ಅದರಲ್ಲಿ ಆರ್ಟಿಕಲ್ 15A ಅಂತ ಹೇಳಿ ಅಮೆಂಡ್ಮೆಂಟ್ ಒಂದು 15A ಕೆಳಗಡೆ ಏನ್ ಮಾಡಿದ್ದಾರೆ ಅಂತಂದ್ರೆ, ಅದರಲ್ಲಿ ಅಂಬೇಡ್ಕರ್ ಅವರು ಅವಾಗಲೇ ಬರೆದಿದ್ದಾರೆ ಏನಂತಂದ್ರೆ, no discrimination shall be made on the basis of the caste, creed, color, sex and place of birth. That means all are equal in the eye of law. ಸಮಾನ ನಮ್ಮಲ್ಲಿ ಆದ್ಯತೆ ಕೊಡ್ತೀವಿ ಸಂವಿಧಾನದಲ್ಲಿ, ಅದೇ ಆದ್ಯತೆಯನ್ನ ಹೆಣ್ಣು ಮಕ್ಕಳಿಗೂ ಕೂಡ ಕೊಡಬೇಕು ಅಂತ ಹೇಳಿ ಅವಾಗಲೇ ಕಾನೂನು ಇದೆ. ಅದನ್ನ ಅನೇಕ ಜನರಿಗೆ ಗೊತ್ತಿಲ್ಲ, ಕಾನೂನು ಇಲ್ಲ, ರಕ್ಷಣೆ ಇಲ್ಲ ಹೆಣ್ಮಕ್ಕಳಿಗೆ, ಅವರಿಗೆ ಯಾವುದೇ ಸೌಲಭ್ಯಗಳಿಲ್ಲ, ಈ ರೀತಿ ಕೇಳ್ಬರ್ತವೆ. ಇದು ಯಾಕೆ ಈ ರೀತಿ ಕೂಗುಗಳು ಕೇಳ್ಬರ್ತಾವೆ ಅಂತಂದ್ರೆ, ಬಿಕಾಸ್ ಆಫ್ ಲ್ಯಾಕ್ ಆಫ್ ಲೀಗಲ್ ಅವೇರ್ನೆಸ್. ಅವರಿಗೆ ಕಾನೂನಿನ ಅರಿವು ಇರೋದಿಲ್ಲ. ನೆಕ್ಸ್ಟ್ ಕಮ್ಸ್ ಟು, ಈಗ ಹೇಳಿದೆ ನಿಮಗೆ, ನಿಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ಕೆಲವೊಂದು ಸರ್ಕಾರದಿಂದ ನೀಡುವಂತಹ ಸೌಲಭ್ಯಗಳು ಇನ್ ಪರ್ಸನ್ಸ್ ಆಫ್ ದಿ ಡೈರೆಕ್ಷನ್ ಗಿವನ್ ಬೈ ದಿ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್, ದೇ ಹ್ಯಾವ್ ಎಜುಕೇಶನ್. ಸೊ ಥ್ರೂ ದಟ್ ಅದರಲ್ಲಿ ಈ ನೀಡಿ ಪೀಪಲ್ ಯಾರಿರ್ತಾರೋ ಅವರಿಗೆ ಎಜುಕೇಶನ್ ಸಂಬಂಧಪಟ್ಟಂತೆ ಕೆಲವು ಸೌಲಭ್ಯಗಳನ್ನು ಸರ್ಕಾರದಿಂದ ಒದಗಿಸ್ತಾರೆ. ಇವನ್ ಅದು ಎಲ್ಲಿ ಮಟ್ಟವರೆಗೂ ಇದೆ ಅಂತ ಹೇಳಿ, ನಿಮಗೆ ಎಲ್ಲಿವರೆಗೂ ಓದ್ತಿರೋ ಅಲ್ಲಿವರೆಗೂ ಓದಿದ ನಂತರ ನಿಮಗೆ ಆ ಸಾಲನ ತೀರಿಸಲಿಕ್ಕೆ ಆಗಲಿದ್ರು ಕೂಡ ಎಟ್ ದಿ ಲೋವರ್ ರೇಟ್ ಆಫ್ ಇಂಟ್ರೆಸ್ಟ್ ಆಫ್ಟರ್ ಯು ಸೆಕ್ಯೂರ್ ಇನ್ ದಿ ಜಾಬ್ ಯು ಆರ್ ಅಟ್ ಲಿಬರ್ಟಿ ಟು ರೀಪೇ ದಿ ಸೆಡ್ ಲೋನ್. ಅಂದ್ರೆ ಆ ಫೆಸಿಲಿಟಿಗಳನ್ನ ನಿಮಗೆ ಕೊಟ್ಟಿದ್ದಾರೆ. ಉದ್ದೇಶ ಏನಂತಂದ್ರೆ, ವಿದ್ಯಾರ್ಥಿಗಳ ಅವರ ವಿದ್ಯಾಭ್ಯಾಸಕ್ಕೆ ಅಡೆತಡೆಗಳು ಉಂಟಾಗಬಾರದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಇದನ್ನು ಮಾಡಿದ್ದಾರೆ. ಅದೇ ರೀತಿ ಆರ್ಟಿಕಲ್ 19 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಏನಾಯ್ತು, 19A ಅಂತ ಬಂದು ಅದರಲ್ಲೂ ಕೂಡ ಏನ್ ಮಾಡಿದ್ದಾರೆ, 19 ಅಲ್ಲಿ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಟು ದ ಚಿಲ್ಡ್ರನ್ ಇನ್ ಬಿಟ್ವೀನ್ ದಿ ಏಜ್ ಗ್ರೂಪ್ ಆಫ್ 6 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಮತ್ತು ಉಚಿತವಾಗಿ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ಹೇಳಿ ಮಾಡಿದ್ದಾರೆ. ನೌ ಕಮ್ ಟು ದಿ ಆರ್ಟಿಕಲ್ 32 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. 32 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, if there will be any infringement of fundamental rights guaranteed under the constitution, ಸಂವಿಧಾನದಲ್ಲಿ ನಮಗೆ ಏನು ಒಂದು ಹಕ್ಕುಗಳನ್ನು ಕೊಟ್ಟಿದ್ದಾರೆ, ಆ ಹಕ್ಕುಗಳಿಗೆ ಚ್ಯುತಿ ಬಂದಂತ ಸಂದರ್ಭದಲ್ಲಿ ನೀವು ಯು ಕ್ಯಾನ್ ಫೈಲ್ ರೈಟ್ ಬಿಫೋರ್ ದಿ ಹಾನರಬಲ್ ಅಪೆಕ್ಸ್ ಕೋರ್ಟ್ ಅಂಡರ್ ಆರ್ಟಿಕಲ್ 32 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಯು ಕ್ಯಾನ್ ವರ್ಕ್ಔಟ್ ಯುವರ್ ರೈಟ್ಸ್ ಬಿಫೋರ್ ದಿ ದಟ್ ಅಪೆಕ್ಸ್ ಕೋರ್ಟ್. ಅಂದರೆ ನಿಮಗೆ ನಿಮ್ಮ ಹಕ್ಕುಗಳಿಗೆ ಚ್ಯುತಿ ಬಂದಂತ ಸಂದರ್ಭದಲ್ಲಿ ಆರ್ಟಿಕಲ್ ಯು ಕ್ಯಾನ್ ಟೇಕ್ ಶೆಲ್ಟರ್ ಅಂಡರ್ ಆರ್ಟಿಕಲ್ 32 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದ್ರ ಬಗ್ಗೆ ಅನೇಕ ಜನರಿಗೆ ಇದು ಸೋ ಫಾರ್ ಆಸ್ ದಿ ಅಪೆಕ್ಸ್ ಕೋರ್ಟ್ ಇಸ್ ಕನ್ಸರ್ನ್. ಅದೇ ರೀತಿ ಹೈಕೋರ್ಟ್ ಅಲ್ಲಿ ಎವರಿ ಸ್ಟೇಟ್ ಅಲ್ಲಿ ಹೈಕೋರ್ಟ್ ಇದೆ, ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಏನಾದರೂ ಕೂಡ ಇಫ್ ಎನಿಥಿಂಗ್ ಸಮಥಿಂಗ್ ಗೋಸ್ ರಾಂಗ್, ಇಫ್ ಎನಿಬಡಿ ವಾಂಟ್ಸ್ ಟು ಟೇಕ್ ಶೆಲ್ಟರ್ ದೇ ಹ್ಯಾವ್ ಟು ಅಪ್ರೋಚ್ ದಿ ಹಾನರಬಲ್ ಹೈಕೋರ್ಟ್ ಅಂಡರ್ ಆರ್ಟಿಕಲ್ 226 ಅಂಡ್ 227 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. 226 ಮತ್ತು 227 ಆರ್ಟಿಕಲ್ ಕೆಳಗಡೆ ನೀವು ಹೈಕೋರ್ಟ್ಗೆ ಅಪ್ರೋಚ್ ಆಗಿ ನೀವು ಅದನ್ನ ತಕ್ಕ ಪರಿಹಾರ ಪಡೆದುಕೊಳ್ಳಿ, ಪ್ರೊವೈಡೆಡ್ ಇಫ್ ಇಟ್ ಇಸ್ ಇನ್ ಅಕಾರ್ಡೆನ್ಸ್ ವಿತ್. ಯಾಕಂದ್ರೆ ನಾವು ಕೋರ್ಟಿಗೆ ಹೋದ ಮಾತ್ರಕ್ಕೆ ನಮಗೆ ಪರಿಹಾರ ಸಿಗುತ್ತೆ ಅಂತ, ಆ ಪರಿಹಾರ ಸಿಗಲಿಕ್ಕೆ ನಿಮ್ಮಲ್ಲಿ ತಕ್ಕನಾದ ದಾಖಲಾತಿಗಳು ಮತ್ತು ಪೂರಕವಾದ ವ್ಯವಸ್ಥೆಗಳು, ಇನ್ ದ ಸೆನ್ಸ್ ನೀವು ಏನು ಯಾವ ಒಂದು ಉದ್ದೇಶದಿಂದ ನ್ಯಾಯಾಲಯಕ್ಕೆ ಹೋಗಿ ಕೇಸನ್ನು ಹಾಕಿರ್ತೀರ ಆ ಕೇಸು ಒಪ್ಪುವಂತ ಇರಬೇಕು, ಮತ್ತು ದಟ್ ಶುಡ್ ಬಿ ವಿತ್ ಇನ್ ದಿ ಲೀಗಲ್ ಫ್ರೇಮ್ವರ್ಕ್ ಅಂಡ್ ದ ವೆರಿ ಫ್ಯಾಕ್ಟ್ಸ್ ಪ್ಲೀಡೆಡ್ ಬೈ ಯು ಅಂಡ್ ವೆರಿ ದ ಕೇಸ್ lodged by before the competent court would show that it's a fit case wherein he is entitled for some relief ಅನ್ನೋ ಮಟ್ಟದಲ್ಲಿ ಇರಬೇಕು. ಸೊ ಇದನ್ನೆಲ್ಲ ನೀವು ವಿದ್ಯಾರ್ಥಿಗಳನ್ನ ಈ ದಿಸೆಯಲ್ಲೇ, ಈಗ ನೀವು ಕಾನೂನು ಕೆಲವೊಂದು ಕಾನೂನು ಸಬ್ಜೆಕ್ಟ್ಗಳು ಇದೆ ಅಂತ ನಿಮ್ಮ ಪ್ರಿನ್ಸಿಪಾಲ್ ಹೇಳಿದ್ರು ಅಂತ ಹೇಳೋದ್ರಲ್ಲಿ, ಬಟ್ ಇವು ಜನರಲ್ ಆಗಿ ನಾನು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಿದೆ ನಿಮಗೆ. ಈಗ
ನಿಮಗೆ ಗೊತ್ತಿದೆ, ಅವಾಗಲೇ ನಿಮಗೆ ಹೇಳಿದೆ 1950 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಂದರೂ ಕೂಡ ಆರ್ಟಿಕಲ್ 15A ದೋ ದಿ ಗರ್ಲ್ಸ್ ಆ್ಯಂಡ್ ವುಮನ್ಸ್ ಪ್ಲೇಸ್ಡ್ ಆನ್ ಪಾರ್ ವಿತ್ ದಿ ಸನ್ ಅಂತಂದರೆ ಗಂಡಸರಿಗೆ ಸರಿ ಸಮಾನವಾಗಿ ಇದ್ದಾರೆ ಅಂತ ಹೇಳಿದ್ರು ಕೂಡ ಡಿಸ್ಕ್ರಿಮಿನೇಷನ್ ನಡೀತಾ ಇದೆ. ಯಾಕೆ ಇಲ್ಲಿ ಪುರುಷ ಪ್ರಧಾನ ಸಮಾಜ ಯಾಕೆ ಆಗ್ತಾ ಇದೆ ಅಂದರೆ ಗಂಡಸು ಬರೀ ಮೀಸೆ ಹೊತ್ತ ಮಾತ್ರಕ್ಕೆ ಮಾತ್ರ ಆತ ಗಂಡಸು ಅನ್ನೋ ಒಂದು ಹಿನ್ನೆಲೆಯಿಂದ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾನ ಅನ್ನೋದು. ಇಷ್ಟೆಲ್ಲ ನಮ್ಮಲ್ಲಿ ವ್ಯವಸ್ಥೆ ಇದ್ರೂ ಕೂಡ ನಮ್ಮ ಸಮಾಜದಲ್ಲಿ ಇನ್ನೂ ಕೂಡ ಯಾಕೆ ನಾವು ಹೆಣ್ಣನ್ನ ಎರಡನೇ ದರ್ಜೆಯಾಗಿ ಪ್ರಜೆಯಾಗಿ ನೋಡ್ತಾ ಇದ್ದೀವಿ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಇದಕ್ಕೆ ಕಾರಣ ಏನಂತಂದ್ರೆ ಕಾನೂನಿನ ಅರಿವು ಇಲ್ಲ. ಯಾಕಂದ್ರೆ ನಾವು ಅಸೆಸ್ ಮಾಡಿದ ಪ್ರಕಾರ in the year 2018 while I was in Tumkur as a district judge, along with law college students ನಾನು ಅವ್ರನ್ನೂ ಇನ್ವೈಟ್ ಮಾಡಿದ್ದೆ. ಅಸೆಸ್ ಮಾಡಿದಾಗ ನಮ್ಮ ಭಾರತ ದೇಶದಲ್ಲಿ ಈಗ ಏನು ಗಂಡಸರು ದರ್ಪ ಮಾಡ್ತಾರೆ, ನಮ್ಮ ಸಮಾಜದಲ್ಲಿ ಏನು ಹೆಣ್ಣನ್ನ ಎರಡನೇ ದರ್ಜೆಯಾಗಿ ಪ್ರಜೆಯಾಗಿ ನೋಡ್ತಾ ಇದ್ದೀವಿ, ನಮಗೆ ಕಾಣಿಸ್ತಾ ಇದೆ. ಅದು ಯಾಕೆ ಹೀಗಾಗ್ತಾ ಇದೆ ವ್ಯವಸ್ಥೆ ಅನ್ನೋದನ್ನ ಅರಿವು ಜನಗಳು ತಿಳುವಳಿಕೆ ಬೇಕಾಗಿದೆ. ನಾವು ನೋಡಿದಾಗ ಅಸೆಸ್ ಮಾಡಿದಾಗ 100% ಅಲ್ಲಿ 60-70% ಗಂಡಸರು ಹೆಣ್ಣು ಮಕ್ಕಳು ಆದಾಯದ ಮೇಲೆ ಜೀವನ ನಡೆಸ್ತಾ ಇದ್ದಾರೆ. ಅಂದ್ರೆ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಈಗ ಹೆಣ್ಮಕ್ಳು ಯಾವುದೇ ರಂಗದಲ್ಲೂ ಕೂಡ ಅವರ ಹಿಂದೆ ಇಲ್ಲ, ಎಲ್ಲದರಲ್ಲೂ ಮುಂದೆ ಇದ್ದಾರೆ. ಅನೇಕ ರೀತಿಯ ಉದಾಹರಣೆಗಳು ನಿಮಗೂ ಸಾಕಷ್ಟುಗಳು ಗೊತ್ತಿದೆ. ಸೊ ಈ ಹಿನ್ನೆಲೆಯಲ್ಲಿ ನೀವು ನಾನು ಹೇಳಿದ್ಮೇಲೆ ಈಗ ಕಾನೂನುಗಳ ಬಗ್ಗೆ ಅರಿವು ಇಲ್ಲದೆ ಇರೋದ್ರಿಂದ ಕೆಲವು ತಪ್ಪುಗಳು ಆಗ್ತಾ ಇದೆ. ಉದಾಹರಣೆಗೆ ಈಗ ನಿಮಗೆ ಹೇಳಬೇಕು ಅಂತಂದ್ರೆ ಈ ಬಾಲ್ಯ ವಿವಾಹ ಕಾಯ್ದೆಯಲ್ಲಿ ಅಂದ್ರೆ ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ 2006 ಅಂತ ಬಂತು. ಬಾಲ್ಯ ವಿವಾಹ ಅದು ಆ ಆಕ್ಟ್ ಕಾಯ್ದೆ ಪ್ರಕಾರ ಏನು, ಒಂದು ಹೆಣ್ಣು ಮಗಳಿಗೆ ಮದುವೆ ಆಗ್ಬೇಕಂದ್ರೆ ಆಕೆಗೆ 18 ವರ್ಷ ಮೇಲ್ಪಟ್ಟಿರಬೇಕು, ಗಂಡು ಮಗನಿಗೆ 21 ವರ್ಷ. ಈಗ ನಾವು ಅನೇಕ ಕೇಸ್ಗಳನ್ನು ನೋಡ್ತಾ ಇದ್ದೀನಿ. ಬಿಕಾಸ್ ಮೈ ಕೋರ್ಟ್ ಇಸ್ ಅ ಸ್ಪೆಷಲ್ ಕೋರ್ಟ್ ಇಸ್ ಎಕ್ಸ್ಕ್ಲೂಸಿವ್ಲಿ ಡೀಲಿಂಗ್ ವಿತ್ ದಿಸ್ ಕೈಂಡ್ ಆಫ್ ಕೇಸಸ್, ದಟ್ ಈಸ್ ಪೋಕ್ಸ್ ಆಕ್ಟ್, ಸೆಕ್ಸುವಲ್ ಅಸಾಲ್ಟ್ ಅಗೇನ್ಸ್ಟ್ ದಿ ಗರ್ಲ್ಸ್. ಸಣ್ಣ ಮಕ್ಕಳು 18 ವರ್ಷದವರೆಗಿದ್ದಂಥ ಮಕ್ಕಳ ಮೇಲೆ ಲೈಂಗಿಕ ಅತ್ಯಾಚಾರ ಮತ್ತು ಲೈಂಗಿಕ ಹಲ್ಲೆ ನಡೆಯುವಂಥ ಪ್ರಕರಣಗಳು ಮತ್ತು ಅಟ್ರಾಸಿಟಿ SC/ST ಆಕ್ಟ್ಗೆ ಸಂಬಂಧಪಟ್ಟಂಥ ಕೇಸ್ಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ನನ್ನ ಸ್ಪೆಷಲ್ ಕೋರ್ಟ್ ಅಂತ ಡೆಸಿಗ್ನೇಟ್ ಮಾಡಿ ಹಾಕಿದ್ದಾರೆ. ಸೊ ಇಲ್ಲಿ ನಾವು ಆ ಪ್ರಕರಣಗಳನ್ನು ನೋಡಿದಾಗ ಮತ್ತು ನಾನು ಜಿಲ್ಲಾ ನ್ಯಾಯಾಧೀಶನಾಗಿ ಕೆಲಸ ಮಾಡಿದಂತಹ ಅನೇಕ ಸ್ಥಳದಲ್ಲಿ ತುಮಕೂರು, ಬೆಂಗಳೂರು ಇಲ್ಲಿ ನೋಡಿದಾಗ ಬಳ್ಳಾರಿಯಲ್ಲಿ ಈ ಕ್ರೈಮ್ ರೇಟ್ ಭಾಳ ಇದೆ. ಒಂದು ಚೈಲ್ಡ್ ಮ್ಯಾರೇಜರು ಅದು ಭಾಳ ಇದೆ ಮತ್ತು ಸೆಕ್ಸುವಲ್ ಅಸಾಲ್ಟ್ ಅದನ್ನು ಪೋಕ್ಸೋ ಆ್ಯಕ್ಟ್ ಅಂತ ಕರಿತೀವಿ. ಪೋಕ್ಸೋ ಆ್ಯಕ್ಟ್ 2012 ಜಾರಿಗೆ ಬಂತು. ಆ ಪೋಕ್ಸೋ ಆ್ಯಕ್ಟು ಯಾಕೆ ಜಾರಿಗೆ ಬಂತು ಅನ್ನೋದು ಯಾರಿಗಾದ್ರೂ ಗೊತ್ತಿದೆಯಾ ನಿಮಗೆ? ವೈ ದಟ್ ಲಾ ಕೇಮ್ ಇಂಟು ಫೋರ್ಸ್ ಇನ್ ದಿ ಇಯರ್ 2012? ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್? ಯಾಕೆ ಅದನ್ನ ಕಾಯ್ದೆ ಜಾರಿಗೆ ತಂದರು? ಡೆಲ್ಲಿಯಲ್ಲಿ ನಿರ್ಭಯ ಅಂತ ಹೇಳಿ ಒಂದು ಹುಡುಗಿ ಮೇಲೆ ರಾತ್ರಿ 12 ಗಂಟೆಗೆ ಆಕೆ ಅವನ ಸ್ನೇಹಿತರ ಜೊತೆ ಸಿನಿಮಾಕ್ಕೆ ಹೋಗಿ ವಾಪಸ್ ಬರುವಂತ ಸಂದರ್ಭದಲ್ಲಿ ಆಕೆ ಮೇಲೆ 6 ಜನ ಸಾಮೂಹಿಕ ಅತ್ಯಾಚಾರ ಮಾಡಿ ಆಕೆನ ಕೊಲೆ ಮಾಡಿದ್ರು. ಅದರಲ್ಲಿ ಇಬ್ಬರು ಬಾಲಾಪರಾಧಿಗಳು ಇದ್ರು. ಬಾಲಾಪರಾಧಿಗಳಿದ್ರು ಅಂದ್ರೆ ಬಿಲೋ 18 ಇಯರ್ಸ್ ಅಂಥವ್ರು ಇದ್ರು. ಅವ್ರಿಗೆ ಏನಂತೆ ಜುವಿನೈಲ್ ಜಸ್ಟಿಸ್ ಆಕ್ಟ್ ಅಂತ ಬಂದಿದೆ, ಬಾಲ ಅಪರಾಧಿಗಳ ಕಾನೂನು ಅಂತ ಇದೆ. ಅಲ್ಲಿ ಅವ್ರನ್ನ ರಿಮ್ಯಾಂಡ್ ಹೋಗೋದು, ಜೈಲಲ್ಲಿ ಇಡೋದಿಲ್ಲ. ಬಿಕಾಸ್ ಅವ್ರನ್ನ ನಾವು ಜೈಲಿಗೆ ಹಾಕಿದ್ರೆ ಏನಾಗ್ತದೆ, ಅಲ್ಲಿ ನೊಟೋರಿಯಸ್ ಕ್ರಿಮಿನಲ್ಸ್ ಇರ್ತಾರೆ, ಅಂಡರ್ ವರ್ಲ್ಡ್ ಡಾನ್ಸ್ಗಳು ಇರ್ತಾರೆ. ಬಿಕಾಸ್ ಆಫ್ ಇನ್ಫ್ಲೂಯೆನ್ಸು, ಅವರ ಆ್ಯಕ್ಟು ಮತ್ತು ಡಾಮಿನೇಷನ್ನು ಮತ್ತು ಹೆದರಿಸಿ ಅವ್ರನ್ನ ತಪ್ಪು ದಾರಿಗೆ ಕರ್ಕೊಂಡು ಹೋಗುವಂಥ ಸಂದರ್ಭಗಳಿರೋದ್ರಿಂದ ಈ ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಅಂತ ಹೇಳಿ ಜಾರಿಗೆ ತಂದರು. ಅದನ್ನು ನಾವು ಅಂಥ ಪ್ರಕರಣಗಳಲ್ಲಿ ಅಂಥ ಹುಡುಗರು ಮಕ್ಕಳು ಬಿಲೋ 18 ಇಯರ್ಸ್ ಇದ್ದರೆ ನಾವು ಅವರನ್ನು ಪ್ರತ್ಯೇಕವಾಗಿ ರಿಮ್ಯಾಂಡ್ ಹೋಮ್ನಲ್ಲಿ ಇಟ್ಟು ಆ ಪ್ರಕರಣಗಳಿಸ್ತೇವೆ. ನೋಡಿ, ಆ ಪ್ರಕರಣದಲ್ಲಿ ಆದಂಥ ಹಿನ್ನೆಲೆಯಲ್ಲಿ ಏನಾಯಿತು, ಸುಪ್ರೀಂ ಕೋರ್ಟ್ ಈ ಪೋಕ್ಸೋ ಕಾಯ್ದೆ ಆಕ್ಟ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸಸ್ ಆಕ್ಟ್ ಅಂತ 2012 ಜಾರಿಗೆ ತಂದರು. ಆ ಕಾಯ್ದೆ ಬಂದ ಮೇಲೂ ಕೂಡ ನಮ್ಮಲ್ಲಿ ಏನಾಗ್ತಾ ಇದೆ, ಈಗ ರೀಸೆಂಟ್ ಆಗಿ ನೀವು ನೋಡಿರ್ಬೋದು, ಮೈಸೂರಿನಲ್ಲೂ ಕೂಡ ಒಂದು ಘಟನೆ ನಡೀತು. ಮೈಸೂರಲ್ಲಿ ಘಟನೆ ಇದು ಯಾಕೆ ಹೀಗಾಗ್ತಾ ಇದೆ? ಯಾಕೆ ಅನೇಕ ಕಾನೂನುಗಳಿದ್ದಾವೆ. ವೆದರ್ ಕ್ಯಾನ್ ವಿ ಸೇ ದಟ್ ಬೈ ಎನಾಕ್ಟ್ಮೆಂಟ್ ಆಫ್ ಸೋ ಮೆನಿ ಲಾಸ್ ಕ್ಯಾನ್ ವಿ ಕರ್ಟೇಲ್ ದಿಸ್ ಕೈಂಡ್ ಆಫ್ ಅಫೆನ್ಸಸ್? ನೋ, ಇನ್ ಮೈ ವ್ಯೂ ಸರ್ಟನ್ಲಿ ನಾಟ್. ಬಿಕಾಸ್ ಅನ್ಲೆಸ್ ದಿ ಮೈಂಡ್ ಸೆಟ್ ಆಫ್ ದಿ ಪೀಪಲ್ is changed, we cannot change this offenses by enactment of so many laws. ಅಂದರೆ ಅದರ ಅರ್ಥ ನಾವು ಅನೇಕ ಕಾನೂನುಗಳನ್ನು ಮಾಡುವುದರಿಂದ ಕೆಲವು ಘಟನೆಗಳನ್ನು ತಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ
ಸಮಾಜದಲ್ಲಿ ಇರ್ತಕ್ಕಂಥ ಮನುಷ್ಯನ ಮನಸ್ಥಿತಿ ಬದಲಾಗಬೇಕು. ಸಮಾಜದಲ್ಲಿ ಇರ್ತಕ್ಕಂಥ ಮನುಷ್ಯನ ಮನಸ್ಥಿತಿ ಬದಲಾದಾಗ ನಾವು ಇಂಥ ಪ್ರಕರಣಗಳನ್ನು ಆಗುವಂಥದ್ದನ್ನು ನಾವು ತಡಿಬಹುದು. ಯಾಕಂದ್ರೆ ಈಗ ನಾವು ನೋಡ್ತಾ ಇದ್ದೀವಿ, ಈ ಕಾಲೇಜ್ಗಳಲ್ಲಿ ಅನೇಕ ಕಾಲೇಜ್ಗಳಲ್ಲಿ ಈ ಎಲ್ಲಿ ಈ ಕಮಾಂಡ್ ಈಗ ಇದೆಯಲ್ಲ ನಿಮ್ಮಲ್ಲಿ ಈ ರೀತಿ ಕಮಾಂಡ್, ಅಲ್ಲಿ ಲವ್ ಕೇಸ್ಗಳು ಜಾಸ್ತಿ ಅಂತ ಅದನ್ನೇ ನಿಮಗೆ ಅವಾಗಲೇ ನಾನು ಹೇಳಿದೆ, ವಿದ್ಯಾರ್ಥಿ ದಶೆಯಲ್ಲಿ ನಿಮ್ಮ ಗುರಿ ಏನಿರಬೇಕು, ಅದ್ರ ಬಗ್ಗೆ ನೀವು ಯೋಚನೆ ಇರಬೇಕು. ನಮ್ಮ ತಂದೆ ತಾಯಿ ನಮಗಾಗಿ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಅದನ್ನ ಬಿಟ್ಟು ನೀವು ಬೇರೆ ದಾರಿಯಲ್ಲಿ ಹೋದ್ರೆ ಯಾವುದು ಅದು ಮುಂದೆ ಎಲ್ಲ ಒಂದೊಂದು ಹಂತದಲ್ಲೂ ಅದೆಲ್ಲ ನಡೀತಾ ಹೋಗ್ತದೆ. ಮುಂದೆ ಮದುವೆ ಅವೆಲ್ಲ ಇದ್ದೇ ಇರ್ತವೆ. ಈ ಹಂತದಲ್ಲಿ ನೀವು ಲೈಫನ್ನ ಕೆಡ್ಸ್ಕೊಂಡ್ಬಿಟ್ರೆ ಅಂತಂದ್ರೆ ಒನ್ಸ್ ಫಾರ್ ಆಲ್ ಅವಾಗ ನೀವು ಸಫರ್ ಆಗ್ಬೇಕಾಗುತ್ತೆ. ಈ ಹಂತದಲ್ಲಿ ನಾವು ಪ್ರೀತಿ ಪ್ರೇಮ ಅಂತ ಹೋಗಿ ಆಮೇಲೆ ಏನೋ ಒಂದು ಮಾಡಬಾರ್ದಂತ ಘಟನೆಯಲ್ಲಿ ನಾವು ಮಾಡಿಕೊಂಡಾಗ ಈ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಕೇಸ್ಗಳು ನೋಂದಾಯಿಸ್ತಾರೆ. ಅವಾಗ ಏನಾಗುತ್ತೆ, ಈ ಮುಂದೆ ನಿಮ್ಮ ಜೀವನಕ್ಕೂ ಮುಂದೆ ನಿಮ್ಮನ್ನ ಜೀವನ ನಡೆಸೋದೇ ಕಷ್ಟ ಆಗ್ತದೆ. ಬಿಕಾಸ್ ಒನ್ಸ್ ಇಟ್ ಇಸ್ ಕಮ್ ಟು ದ ನಾಲೆಜ್ ಆಫ್ ಸಮ್ ಅದರ್ ಪರ್ಸನ್ ದ್ಯಾಟ್ ಶಿ ಈಸ್ ಇಂಡಲ್ಜೆಡ್ ಇನ್ ಸಚ್ ಕೈಂಡ್ ಆಫ್ ಆಕ್ಟ್ ಅಂತ ಅಂದಾಗ ಯಾರು ಬರೋದಿಲ್ಲ. ಅವಾಗ ವಾಟ್ ಅಬೌಟ್ ಯುವರ್ ಫ್ಯೂಚರ್ ಲೈಫ್. ಅದಕ್ಕಾಗಿ ನಾವು ಏನು ಮಾಡಬೇಕು, ಇಂಥವನ್ನೆಲ್ಲ ಆಗುವಂಥವ್ರನ್ನೆಲ್ಲ ಈ ಕಾಯ್ದೆ, ನೀವು ಅಷ್ಟೇ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಈ ರೀತಿ ಕಾಯ್ದೆ ಅಡಿಯಲ್ಲಿ ಅದು ಶಿಕ್ಷಣ ಅಪರಾಧ ನಾವು ಮಾಡಬಾರ್ದು. ಅದನ್ನ ನಾವು ನಮ್ಮ ವಿದ್ಯಾರ್ಥಿ ದೇಶದಲ್ಲಿ ನಾವು ಏನು ಗುರಿ ಮುಟ್ಟಬೇಕಂತೀವೋ ಆ ಗುರಿ ಮುಟ್ಟೋವರೆಗೂ ಕೂಡ ಇಂಥ ಅನ್ವಾಂಟೆಡ್ ಥಿಂಗ್ಸ್ ಅಲ್ಲಿ ನಾವು ಹೆಚ್ಚಿಗೆ ಬೇಡದ ವಿಷಯಗಳಲ್ಲಿ ನಾವು ಹೆಚ್ಚಿಗೆ ವಿಚಾರ ಮಾಡಬಹುದು. ಅದೇ ಸಮಯವನ್ನ ನೀವು ಒಂದು ವಿದ್ಯಾಭ್ಯಾಸಕ್ಕಾಗಿ ಉಪಯೋಗಿಸಿದ್ರೆ ನೀವು ಒಂದು ಒಳ್ಳೆ ವ್ಯಕ್ತಿಯಾಗಿ ಸಮಾಜದಲ್ಲಿ ಗುರುತಿಸ್ಕೊಳ್ಬಹುದು. ಈಗ ನಿಮಗೆ ಇನ್ನು ಹೇಳಿದೆ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಅಂತ ಹೇಳಿ. ಚೈಲ್ಡ್ ಮ್ಯಾರೇಜ್ ಆಕ್ಟ್ ಅಲ್ಲೂ ಕೂಡ ಕೆಲವು ಪೇರೆಂಟ್ಸ್ಗಳು ಹಿಂದೆಯಿಂದ ನಡೆದು ಬಂದಂತ ಸಂಸ್ಕೃತಿ ಏನಿದೆ, ಇಲ್ಲ ಅವರು ತಾತನು ಗ್ರ್ಯಾಂಡ್ ಮದರು ಗ್ರ್ಯಾಂಡ್ ಫಾದರ್ ಇರ್ತಾರೆ, ಇಲ್ಲ ಸಾಯ್ತಾರೆ ಮೊಮ್ಮಕ್ಕಳು ಮದುವೆ ನೋಡ್ಬೇಕು ಅಂತ ಆ ಸೆಂಟಿಮೆಂಟ್ ಫೀಲಿಂಗ್ ಅಲ್ಲಿ ಏನಾದ್ರೂ ಮದುವೆ ಮಾಡ್ವಿ ಅಂತಂದ್ರೆ ಬಿಲೋ 18 years, ಬಿಲೋ 21 years ಅಫೆನ್ಸ್ ಅಂಡರ್ ದಿ ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ 2006. ಅದಕ್ಕೆ ನಾವು ಸೆಂಟಿಮೆಂಟಿಗೆ ಬಿದ್ದು ಈ ರೀತಿ ನಾವು ಮದುವೆಗಳನ್ನು ಮಾಡಿದ್ರೆ ಕಾನೂನು ಚೌಕಟ್ಟಿನಲ್ಲಿ ಅಪರಾಧ ಆಗುತ್ತೆ. ಅನ್ನೆಸರ್ಲಿ ನೀವೇನಾಗುತ್ತೆ, ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ, ನ್ಯಾಯಾಲಯಕ್ಕೆ ಬರಬೇಕಾಗತ್ತೆ. ಇದು ವಿನಾಕಾರಣ ಮಾಡಿದ್ರೆ ಅದಕ್ಕೆ ನೀವೇ ಏನ್ ಮಾಡಬೇಕು, ಬಿಕಾಸ್ ಯು ಆರ್ ದಿ ಫ್ಯೂಚರ್ಸ್ ಆಫ್ ಟುಮಾರೋ. ನೀವು ನಾಡಿನ ಮುಂದಿನ ದೇಶದ ಭವಿಷ್ಯ ನಿಮ್ಮ ಕೈಲಿದೆ. ನೀವು ಇವನ್ನೆಲ್ಲ ಅರ್ಥ ಮಾಡಿಕೊಂಡು ನಿಮ್ಮ ಪೇರೆಂಟ್ಸ್ಗಳಿಗೆ ನೀವೇ ಇಂಥ ವಿಚಾರಗಳನ್ನ ಕೆಲವು ತಿಳ್ಕೊಂಡು ಅವರಿಗೆ ಹೇಳ್ಬೇಕಾಗ್ತದೆ. ಮತ್ತು ನೀವು ಕೂಡ ಇಂಥ ಒಂದು ಮದುವೆ ಆಗುವುದನ್ನ ಪ್ರೀತಿ ಪ್ರೇಮ ಅಂತೇಳಿ ಇಂಥವ್ರು ಮಾಡೋದು ಕೂಡ ನೀವು ಕೂಡ ಅಂತ ವಿಚಾರಗಳಿಗೆ ಈಗಲೇ ಹೋಗಬಾರ್ದು. ಈಗ ನಾನು ಹೇಳ್ತೀನಿ, ಕೆಲವೊಂದು ಸಲ ಹೇಳಿದ್ನಲ್ಲ ನಿಮಗೆ, ನಾವು ಏನ್ ಮಾಡ್ತೀವಿ, ಇನ್ನೊಬ್ಬರನ್ನ ನೋಡಿ ನಾವು ಮಾಡ್ಲಿಕ್ಕೆ ಹೋಗ್ತೀವಿ. ಆ ರೀತಿ ಮಾಡಬಾರ್ದು. ನಾವೇನಂತ ನಮಗೆ ಗೊತ್ತಿರುತ್ತೆ, ನಮ್ಮ ಇತಿಮಿತಿಗಳು ನಮಗೆ ಗೊತ್ತಿರ್ತದೆ, ಆ ರೀತಿ ನಾವು ನಡ್ಕೊಳ್ಬೇಕು. ಅದಕ್ಕೆ ಈ ಸಿದ್ಧಗಂಗಾ ಸ್ವಾಮಿಗಳು ಗೊತ್ತಲ್ಲ, ಶಿವಕುಮಾರ ಸ್ವಾಮೀಜಿಗಳು, ಅವರು ಹೇಳ್ತಾರೆ ಒಂದು ಕಡೆ, ಏನಂತ ಹೇಳ್ತಾರೆ ಅಂತಂದ್ರೆ, ಆಸೆಗಾಗಿ ಬದುಕಬೇಡ, ಆದರ್ಶಕ್ಕಾಗಿ ಬದುಕು. ಆಸೆಗಾಗಿ ಬದುಕಬೇಡ, ಆದರ್ಶಕ್ಕಾಗಿ ಬದುಕು. ದೀರ್ಘವಾದ ಜೀವನ ಮುಖ್ಯವಲ್ಲ, ದಿವ್ಯವಾದ ಜೀವನ ಮುಖ್ಯ. ಅಂತಂದ್ರೆ ನಾವು ಬಹಳ ವರ್ಷ ಬದುಕಬೇಕು ಅಂತಿಲ್ಲ, ಬದುಕಿ ಸಾಧನೆ ಏನ್ ಮಾಡಿದೆ ಅನ್ನಬೇಕು. ಅದಕ್ಕೆ ಅವರು ದಿವ್ಯವಾದ ಜೀವನ ಮುಖ್ಯ ಅಂತ ಹೇಳ್ತಾರೆ. ಅದೇ ರೀತಿ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಹೇಳಿದೆ, ನೀವು ವಿದ್ಯಾರ್ಥಿ ದಶೆಯಲ್ಲಿ ಎಜುಕೇಶನ್ ಯಾವ ರೀತಿ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಹೇಳಿದೆ. ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಕೂಡ ಒಂದು ಕಡೆ ಹೇಳಿದ್ದಾರೆ. ಅವರು ಏನಂತ ಹೇಳ್ತಾರೆ, ನಮ್ಮ ಭಾರತದ ಜನತೆ ದೇವಸ್ಥಾನಗಳಿಗೆ ಸಾಲಗಟ್ಟಿ ಹೇಗೆ ನಿಂತಾರೋ ಅದೇ ರೀತಿ ಗ್ರಂಥಾಲಯಗಳಿಗೆ ಸಾಲುಗಟ್ಟಿ ನಿಂತರೆ ಭಾರತ ಪ್ರಪಂಚದ ಗುರುವಾಗತ್ತೆ ಅಂತ ಹೇಳ್ತಾರೆ. ಭಾರತ ಪ್ರಪಂಚದ ಗುರುವಾಗತ್ತೆ. ದಟ್ ಮೀನ್ಸ್ ನೀವು ವಿದ್ಯಾರ್ಥಿ ದಶೆಯಲ್ಲಿ ಟೋಟಲಿ ಯುವರ್ ಕಾನ್ಸಂಟ್ರೇಷನ್ ನಿಮ್ಮ ಸ್ಟಡಿ ಬಗ್ಗೆ ಇರಬೇಕು, ನಿಮ್ಮ ಏನ್ ಸೆಟ್ ಆಬ್ಜೆಕ್ಟ್ ಇರಬೇಕು. ಇಲ್ಲ, ನನ್ನ ತಂದೆ ತಾಯಿ ಏನು ನಮಗಾಗಿ ಕಷ್ಟಪಡ್ತಿದ್ದಾರೆ ಅವರ ಆಸೆಯನ್ನು ನಾವು ಪೂರೈಸಬೇಕು ಅನ್ನೋ ಒಂದು ರೀತಿಯಲ್ಲಿ ಇರಬೇಕು. ಈಗ ಆಗಲೇ ನಿಮ್ಗೆ ಹೇಳಿದೆ, ನಾವು ಇನ್ನೊಬ್ಬರನ್ನು ನೋಡಿ ಜೀವನ ನಡೆಸಬಾರ್ದು. ನಮ್ಮ ಬದುಕು ಏನನ್ನೋದು ನಮಗೆ ಅದಕ್ಕೆ ಅದಕ್ಕೂ ಕೂಡ ಅವರು ಸಿದ್ಧಗಂಗಾ ಸ್ವಾಮೀಜಿಗಳು ಹೇಳ್ತಾರೆ ಏನಂತ ಹೇಳಿ, ಈಗ
ಈಗ ನಾವು ಇನ್ನೊಬ್ಬರನ್ನು ನೋಡಿ ಬದುಕು ಮಾಡಿದ್ರೆ ನಮ್ಮ ಬದುಕು ಬೀದಿಗೆ ಬರುತ್ತದೆ. ನಾವು ಇನ್ನೊಬ್ಬರನ್ನು ನೋಡಿ ಬದುಕು ಮಾಡಿದ್ರೆ ನಮ್ಮ ಬದುಕು ಬೀದಿಗೆ ಬರುತ್ತದೆ. ನಮ್ಮ ಅಳತೆಗೆ ತಕ್ಕಂತೆ ನಾವು ಜೀವನ ನಡೆಸಿದ್ರೆ ಬದುಕು ಆನಂದವಾಗಿರುತ್ತೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.